ಬೈಟ್ ನಂಬರ್ 2 ಬಹುಶಃ ಮಹೇಶ್ ಅವ್ರು ಮಾತಾಡ್ತಾರೆ. ಅಂದ್ರೆ ಇನ್ ಕೇಸ್ ಬೇಲ್ ಸಿಕ್ಬಿಟ್ರೆ ಹೆಂಗಿರುತ್ತೆ ಚಿತ್ರಣ ಅನ್ನೋದನ್ನ ಈಗಲೇ ಕಲ್ಪನೆ ಮಾಡ್ಕೊಂಡು ಹೇಳ್ಬಿಟ್ಟಿದ್ದಾರೆ. ಕೇಳಿಸ್ಕೊಂಬಿಡಿ ಮಹೇಶ್ ಅವರ ಬೈಟ್ ನಂಬರ್ 2 ಬಹುಶಃ ಅದು ಪ್ಲೇ ಮಾಡಿ. ಅದು ಹಲೋ, ಈ ಮಾತನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ಮಸ್ಟ್ ಆ್ಯಂಡ್ ಶುಡ್ ಅವ್ರ ಫ್ಯಾನ್ಸ್ಗಳು, ಅವ್ರ ಆರ್ಗನೈಸೇಷನ್ಸು, ಅವರ ಎಲ್ಲ ಅಭಿಮಾನಿಗಳ ಸಂಪರ್ಕ ನನಗೆ ರಾಬರ್ಟ್ ಟೈಮಿಂದಲೇ ಇದೆ. ಸುಮಾರು ಜಿಲ್ಲೆಗಳಿಂದ ಅವ್ರ ಸಂಘಗಳು, ಅವರ ಪ್ರೆಸಿಡೆಂಟು ಪ್ರತಿಯೊಬ್ಬರು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಅವ್ರ ಪ್ರಿಪ್ರೇಷನು, ಅವ್ರ ಎಕ್ಸೈಟ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಅನೌನ್ಸ್ಮೆಂಟ್ ಆದರೆ ಸಾಕು, ಓಕೆನಾ? ಒಂದು 50,000 ಹೆಚ್ಚು ಜನ ಆ ಜಾಗಕ್ಕೆ ಸೇರ್ತಾರೆ. ಕರ್ನಾಟಕದ ಹಳ್ಳಿಯಿಂದ ಬರ್ತಾರೆ ಸರ್ ಫ್ಯಾನ್ಸ್ಗಳು. ಇವತ್ತು ಬೆಳಗ್ಗೆ ನನಗೆ ಎಷ್ಟೋ ಕೆಲವು ಗ್ರೂಪ್ಗಳಿಂದ ಕಳಿಸ್ತಾರೆ. ಇವತ್ತು ಗುರುವಾರ ಸಾಯಿಬಾಬಾನ ಫೋಟೋ ಹತ್ರ ಅವ್ರದ್ದು ಫೋನಲ್ಲಿ ಅವರು ಡಿ ಪಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ, ಬಾಸ್ ಬಿಡುಗಡೆ ಆಗಲಿ ಅಂತ. ಈ ಮಾತನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಅಂದರೆ ಗಣೇಶ್ ಅವರೇ, ಕೊಲೆ ಆರೋಪಿಯಪ್ಪ, ನಾವು ಕೊಲೆ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಹೇಳ್ತಿಲ್ಲ, ಆರೋಪಿ ಅಂತಲೇ ಕರಿತಾ ಇದ್ದೀವಿ. ಅವ್ರು ಇನ್ ಕೇಸ್ ಬೇಲ್ ಸಿಕ್ ಬಂದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದೇನು ಧಮ್ಕಿನ, ವಾರ್ನಿಂಗಾ, ಅಥವಾ ಪೊಲೀಸ್ ಇಲಾಖೆಗಿಂತ ದರ್ಶನ್ ಅವರ ಅಭಿಮಾನಿಗಳು ಹೆಂಗಿದ್ದಾರೆ ಗೊತ್ತಾ? ಹೆಂಗಿದನ್ನ ಇಂಟರ್ಪ್ರಿಟ್ ಹೆಂಗ್ ಮಾಡ್ತೀರಿ ಅಂತ ಮಹೇಶ್ ಅವ್ರು ಮಾತಾಡೋದ್ರಲ್ಲೇ ನಾವ್ ಯಾವ್ದು ಕಾನೂನು ಸುವ್ಯವಸ್ಥೆನ ಹಾಳು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಅವರು. ನೀವು ಕೇಳಿಸ್ಕೊಂಡ್ರ ಸರ್? ಪೊಲೀಸ್ ಸ್ಟೇಷನ್ ಎದುರುಗಡೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲ್ ಎದುರುಗಡೆ ಕಂಟ್ರೋಲೇ ಮಾಡಕ್ಕಾಗಲ್ಲ ಸಿಚುವೇಶನ್ ಅಂದ್ರೆ ಏನು? ಹೌದು, ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಹೊತ್ತು ನಾವೇನ್ ಕಾನೂನು ಕೈಗೆ ತಗೋತೀವಿ ಅಂತ ಹೇಳಿದಾರ ಅವರು. ಹೇಳಿದಾರ ಮೇಡಮ್? ಯಾರೋ ಒಬ್ರು ದೊಡ್ಡ ನಾಯಕರು ಬಂದ್ರೆ ಲಕ್ಷಾಂತರ ಜನ ಸೇರ್ತಾರೆ, ಅವ್ರಿಗೆ ಕಂಟ್ರೋಲ್ ಆಗಿರಲ್ವ? ಹಾಗಾದ್ರೆ ಅಭಿಮಾನ ತೋರಿಸ್ತಾರೆ ಮೇಡಮ್. ಅಭಿಮಾನಕ್ಕೆ ನೀವ್ ಯಾಕೆ ಅದನ್ನ ತಪ್ಪಂತ ತಿಳ್ಕೊತೀರಿ? ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಮೇಡಮ್, ಇವಾಗ ವೀರಪ್ಪನಿಗೆ ಬಿಡುಗಡೆ ಆಗ್ಲಿ ಅಂತ ಎಷ್ಟೋ ಜನ ಪೂಜೆ ಮಾಡೋರು ಇದಾರೆ. ಒಂದ್ ನಿಮಿಷ ಅಷ್ಟೇ ಯಾಕೆ ಮೇಡಮ್? ಎಂತ ಉಗ್ರಗಾಮಿ ಕಸಾಬು ಕೂಡ ರಿಲೀಸ್ ಆಗ್ಲಿ ಅಂತ ಪೂಜೆ ಮಾಡಿಸೋರು ಇದಾರೆ, ನಮಾಜ್ ಮಾಡಿದವರು ಇದಾರೆ. ಅಂತವ್ರ ಮೆಂಟಾಲಿಟಿನೇ ಪ್ರಶ್ನೆ ಮಾಡ್ತಿರೋದು ನಾವು, ಅಂತವ್ರ ಮನಸ್ಥಿತಿನೇ ಪ್ರಶ್ನೆ ಮಾಡ್ತಿರೋದು ನಾವು. ಮನಸ್ಥಿತಿ ಅಲ್ಲ, ಅದು ಅಭಿಮಾನ. ಅದು ಅಂದ್ರೆ ಕೊಲೆ ಮಾಡಿದ ಆರೋಪ ಹೊತ್ತವ್ರ ಬಗ್ಗೆ ಕೂಡ ಅಭಿಮಾನ ಅನ್ನೋದನ್ನ ಉಳಿಸ್ಕೊಳ್ಬಹುದಾ? ಅಂದ್ರೆ ನಮ್ಮ ಸಮಾಜದಲ್ಲಿ ಅದಕ್ಕೂ ಕೂಡ ಪರ್ಮಿಷನ್ ಇದೆಯಾ? ಅದು ಆರೋಪಿ ಇಲ್ಲ, ಇನ್ನು ಪ್ರೂವ್ ಆಗಿಲ್ಲ. ಆರೋಪಿ ಅವರು ಅಷ್ಟೇ, ಅದನ್ನೇ ಕೇಳ್ತಿದ್ದೀನಿ ಮೇಡಮ್. ಇನ್ನು ಆರೋಪ ಸಾಬೀತಾಗಿಲ್ಲ ಅಂದ್ರೆ ಅವ್ರು ಆರೋಪ ಸ್ಥಾನದಲ್ಲಿರೋರು, ಅಪರಾಧಿ ಅಲ್ಲ ಅವರು. ಡೌಟ್ ಮೇಲೆ ಅವ್ರು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಗಣೇಶ್ ರಾವ್ ಅವರು ಒಂದು ಚಿಕ್ಕ ಉಪ ಪ್ರಶ್ನೆ. ನಮ್ಮ ಸಮಾಜದಲ್ಲಿ ಎಂತೆಂತ ಪ್ರಕರಣ ನೋಡ್ತೀವಿ ಅಂತಂದ್ರೆ 1.5-2 ವರ್ಷದ ಹೆಣ್ಮಕ್ಳ ಮೇಲೆ ರೇಪ್ ಆಗುತ್ತೆ, ಒಳಗ್ ಹೋಗ್ತಾರೆ, ಕೇಸ್ ಪ್ರೂವ್ ಆಗಲ್ಲ, ಆಚೆ ಬರ್ತಾರೆ, ಅವ್ರಿಗೂ ಮೆರವಣಿಗೆ ಮಾಡ್ಬೋದು. 4-5 ಜನನ ಹತ್ಯೆ ಮಾಡಿ ಒಳಗ್ ಹೋಗ್ತಾರೆ, ಆರೋಪ ಪ್ರೂವ್ ಆಗಲ್ಲ, ಆರೋಪಿ ಆಗಿ ಆಚೆ ಬರ್ತಾರೆ, ಅವ್ರಿಗೂ ಮೆರವಣಿಗೆ ಮಾಡ್ಬೋದು. ಅಂದ್ರೆ ಇದು ಆರೋಪ ಮಾತ್ರ. ಆರೋಪ ಹೊತ್ತು ಒಳಗ್ ಹೋದ್ರೆ ಬೇಲ್ ಸಿಕ್ಕಿಬಿಟ್ರೆ ನಾವು ಅವ್ರನ್ನ ಭವ್ಯವಾದ ಮೆರವಣಿಗೆ ಮಾಡಿ ಸ್ವಾಗತ ಮಾಡ್ಬೋದು. ನಾನು ಕೇವಲ ದರ್ಶನ್ ಅವ್ರ ಬಗ್ಗೆ ಕೇಳ್ತಿಲ್ಲ, ಮನಸ್ಥಿತಿ ಬಗ್ಗೆ ಕೇಳ್ತಿದ್ದೀನಿ. ಒಂದ್ ನಿಮಿಷ, ಆತರ ಹೆಣ್ಮಕ್ಳ ಮೇಲೆ, 2 ಚಿಕ್ಕ ಮಕ್ಕಳನ್ನ ಯಾರೋ ರೇಪ್ ಮಾಡಿದವ್ರು ಯಾರು ಪೂಜೆ ಮಾಡಿಲ್ಲ, ಯಾರಿಗೂ ಅವ್ರಿಗೆ ಹಾರ ಹಾಕಿಲ್ಲ. ರೇಪ್ ಪ್ರಕರಣದಲ್ಲಿ ಆಯ್ತಾ, ನಿರ್ದೋಷಿ ಅಂತ ಪ್ರೂವ್ ಆಗಿ ಆಚೆ ಬಂದಾಗ ಮೆರವಣಿಗೆ ಮಾಡಿದ್ದನ್ನ ಈ ಭೂಮಿ ನೋಡ್ಬಿಟ್ಟಿದೆ ಸರ್, ಇತ್ತೀಚೆಗಷ್ಟೇ ನೋಡ್ಬಿಟ್ಟಿದೆ ಈ ಭೂಮಿ. ಭಾವನಾ ಅವರೇ, ಅಂದ್ರೆ ಅದ್ಧೂರಿಯಾಗಿ ಸ್ವಾಗತ ಮಾಡ್ತೀವಿ, ಮೂಲೆಯಿಂದ ಜನ ಬರ್ತಾರೆ, ಆಯ್ತಪ್ಪ, ಅಭಿಮಾನ ತೋರಿಸಿ. ನೀವು ಪಿಕ್ಚರ್ ರಿಲೀಸ್ ಆಗಿ 100 ದಿನ ಓಡಿದಾಗ, ಅಥವಾ ಅವ್ರು ಏನೇನೋ ಸಮಾಜಮುಖಿಯಾದ ಕೆಲಸ ಮಾಡಿ ಅವ್ರಿಗೇನೋ ಒಂದು ದೊಡ್ಡ ಪ್ರಶಸ್ತಿ ಬಂದಾಗ ಮೀಡಿಯಾದಲ್ಲಿ ನಾನ್ ಸ್ಟಾಪ್ ಕವರೇಜ್ ಕೊಡ್ತೀವಿ. ಬಟ್ ಆರೋಪಿಗೆ ನೀವು ಹಂಗೆ ಸ್ವಾಗತ ಮಾಡಿದ್ರೆ ರೇಣುಕಾಸ್ವಾಮಿ ಅವ್ರ ಕುಟುಂಬದವ್ರು ಟಿವಿ ಮುಂದೆ ಕುತ್ಕೊಂಡು ಏನ್ ಅನುಭವಿಸ್ಬೇಕು? ಸ್ಮಿತಾ, ಇಲ್ಲಿ 1 ಸೈಡೆಡ್ ಆಗೋದು ಬೇಡ, ಆಯ್ತಾ? 2 ಸೈಡ್ ಮಾತಾಡೋಣ. ಅಕಸ್ಮಾತ್ ಇವ್ರು ಹೇಳ್ದಾಗೆ ಲಾಯರ್ಗಿಂತ ನಾನು ಮಾತಾಡೋಕ್ಕಲ್ಲ, ನನ್ನ ಪತ್ರಕರ್ತೆ ಅಷ್ಟೇ. ಬಟ್ ಅಕಸ್ಮಾತ್ ದರ್ಶನ್ ಏನೂ ಮಾಡಿಲ್ಲ, ಪ್ರೂವ್ ಆಗೋಯ್ತು, ಇಷ್ಟು ದಿನ ರುಬ್ಬಿದ್ರಲ್ಲಪ್ಪ ಜೈಲಾಗ ಹಾಕೊಂಡು ನಮ್ಮ ಡಿ ಬಾಸ್ನ, ನಾವು ಸ್ವಾಗತ ಯಾಕೆ ಮಾಡಬಾರ್ದು? ಮಾಡ್ತಾರೆ. ಯಾಕೆ? ಈಸ್ ಗಿಲ್ಟಿ ಅಲ್ಲಲ್ಲ, ಸಾಯಿಸಿಲ್ಲಲ್ಲ ಅವನು. ರೇಣುಕಾಸ್ವಾಮಿನ ಸಾಯಿಸಿದ್ನ ದರ್ಶನ್? ಇಲ್ಲ. ಯಾಕೆ? ಅದಕ್ಕೆ ಆಚೆ ಬಂದ. ಈಗ ಆಚೆ ಬಂದ್ಮೇಲೆ ನಿನ್ ಪಡೆ ನಿನ್ ಮನೆಗೆ ಹೋಗಪ್ಪ ಅಂದಕ್ಕೆ ಅವ್ನಿಗೆ ಅಪಾರವಾದ ಅಭಿಮಾನ ಇದೆ. ತುಂಬೇ ಬಿಡ್ತಾರೆ ಎಲ್ಲರೂ ಜನ, ಹಾರ ಹಾಕ್ತಾರೆ, ಪಟಾಕಿ ಹೊಡಿತಾರೆ, ಖಂಡಿತ ಮಾಡ್ತಾರೆ. ಇದನ್ನ ನಾವು ತಪ್ಪು ಅನ್ನಕ್ಕಾಗಲ್ಲ. ಏನಕ್ಕೆ? ಒಂದು ರೇಪು, ಒಂದು ಏನಂತಾರೆ ಡೊಮೆಸ್ಟಿಕ್ ವಾಯ್ಲೆನ್ಸು, ಇವೆಲ್ಲದನ್ನು ಮೀರಿದ ಕೊಲೆ ಹಗರಣದಲ್ಲೇ ನಾನು ಡಿ ಬಾಸ್ ಪ್ರೂವ್ ಆಗಿಲ್ಲಪ್ಪ, ನೀನು ನನ್ನ ಒಂದು ಹೊಡಿತೀಯಾ?
ಹಂಗಾರೆ ನೀನ್ ನನ್ಗೆ ಪಟಾಕಿ ಹಚ್ಬೇಡ ಅಂತೀಯ, ನಂಗೆ ಹಾರ ಹಾಕ್ಬೇಡ ಅಂತೀಯ, ಯಾಕೆ ಕೋರ್ಟ್ ನ್ಯಾಯಾಲಯ ಹೇಳ್ತಲ್ಲ. ಇವತ್ತು ನಾವು ಕೂತಿರೋದು ಇದಿನ್ನು ಕೇಸ್ ಇತ್ಯರ್ಥ ಆಗೋವರೆಗೂ ಅಲ್ಲ, ಜಸ್ಟ್ ಬೇಲ್ ತಗೊಂಡ್ ಆಚೆ ಬಂದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಸಾಕು ಬೇಲ್ ಹೆಂಗ್ ಕೊಟ್ಬಿಡ್ತು, ಹಂಗಾರ ಅಣ್ಣ ಏನೂ ಮಾಡಿಲ್ಲ. ನೋಬಡಿ ಈಸ್ ವೇಟಿಂಗ್ ಫಾರ್ ದ ಜಸ್ಟಿಸ್. ಯಾರು ಏನಾಗತ್ತೆ, ನ್ಯಾಯ ಸಿಗುತ್ತಾ ರೇಣುಕಾ ಸ್ವಾಮಿಗೆ ಖಂಡಿತ ಗೊತ್ತಿಲ್ಲ ನಮ್ಗೆ. ಇಲ್ಲಿ ಏನು ತಿರ್ಚು ಪರ್ಚು ಆಗುತ್ತೆ ಆಗಿಲ್ಲ ಇನ್ನುವರೆಗೂ. ಐ ಆಮ್ ಥ್ಯಾಂಕ್ಫುಲ್. ದರ್ಶನ್ ಮೇಲೆ ಆಗಲಿ ನಾನು ಖಂಡಿತ ಹೇಳ್ತಿಲ್ಲ. ಅದೊಂದು ಅಭಿಪ್ರಾಯ ಇದ್ರೆ, ಒಂದು ಕೊಲೆ ಬಗ್ಗೆ ನಾನು ಪ್ರಕರಣದ ಬಗ್ಗೆ ಮಾತಾಡ್ತೀನಿ ಹೊರತು ಯಾರ ಟಾರ್ಗೆಟು ನನಗಿಲ್ಲ. ಅಲ್ಲಿ ದರ್ಶನೇ ಇರ್ಲಿಲ್ಲಪ್ಪ, ಇವತ್ತು ನಾನು ಬಂದು ಕೂತ್ಕೋತಿದ್ದೆ. ದರ್ಶನ್ ಇಲ್ಲ ಅಂದ್ರೆ ರಿಪಬ್ಲಿಕ್ ಟಿವಿಲಿ ಇವತ್ತು ಬಂದು ಕೂತ್ಕೋತಾ ಇದ್ದೆ ನಾನು. ಇನ್ಯಾರೋ ಆಗಿದ್ರೆ ದರ್ಶನ್ ಅನ್ನೋ ಒಂದೇ ಕಾರಣಕ್ಕೆ ಬರ್ತೀನಿ ಅಂತ ದಯವಿಟ್ಟು ಅದ ತಪ್ಪು. ಆಮೇಲೆ ಅಧಿಕಾರಿಗಳು, ನೀವು ಮಾತಾಡ್ತಾ ಇರೋದು DK ಶಿವಕುಮಾರ್ ಬಗ್ಗೆ. ನಾನು ಹೇಳಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ನಾನು ಒಂದು ಸಂಸ್ಥೆಯ, ನಮ್ಮಪ್ಪ ಮಾಡ್ತಾ ಇದ್ರು, ನನ್ನ ತಮ್ಮ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಪ್ರಾರ್ಥನಾ ಶಾಲೆಯ ಅಡ್ಮಿಷನ್ಸ್ ಹೆಂಗಾಗತ್ತೆ ಗೊತ್ತಾ ನಿಮ್ಗೆ? DK ಶಿವಕುಮಾರ್ ಅಡ್ಮಿಷನ್ಸ್ ಹೆಂಗಾಗತ್ತೆ ಗೊತ್ತಾ ನಿಮ್ಗೆ? ಮಾತಾಡಿದ್ರೆ ಏನಾಗ್ಬಿಡುತ್ತೆ, ನಿನ್ಗೇನ್ ಗೊತ್ತು ಅಂತ. ಇವ್ರನ್ನ ಕೂರಿಸ್ಕೊ. ಎಷ್ಟ್ರಿ ಮಕ್ಳು ನಿಮ್ಗೆ? ಇಬ್ರಾ? ಎಲ್ಲಿ ಓದ್ತಾರೆ? ಬೇಡ, ಅದು ಸ್ಕೂಲಲ್ಲಿ ಓದ್ತಾರೆ. ಅದು ಸ್ಕೂಲಲ್ಲಿ. ಹೌದಾ? ನಮ್ಮ ಸ್ಕೂಲ್ ಡೊನೇಷನ್ ಇಲ್ಲ, ಏನು ನಾವು ಇದು ಕೇಳಲ್ಲ, ಏನು ಎಕ್ಸ್ಟ್ರಾ ಏನು ಕೇಳ್ತಾರೆ, ಟ್ರಿಪ್ ಕರ್ಕೊಂಡು ಹೋದ್ರೆ ಒಂದು ದುಡ್ಡು, ಯೂನಿಫಾರ್ಮ್ಗೆ ದುಡ್ಡು ಕೇಳಲ್ಲ, ಊಟಕ್ಕೂ ಕೇಳಲ್ಲ ಸ್ವಾಮಿ. ನಾವು ನಮ್ಮ ಸ್ಕೂಲ್ಗೆ ಸೇರ್ಸಲ್ವಾ ನೀವು? ದೂರ ಇದೆ ಅನ್ಸುತ್ತೆ ನಿಮ್ಮ ಸ್ಕೂಲ್. TC ಕೊಡ್ರಿ ಇವ್ರಿಗೆ, ಮಕ್ಕಳು TC ಕಳಿಸಿ. ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಹೆಂಗ. DK ಶಿವಕುಮಾರ್ ಅವ್ರು ಹಿಂಗ್ ಮಾತಾಡ್ತಾರೆ, ನಾನು ಅನುಭವಿಸಿದೀನಿ. ಅಂದ್ರೆ ನಿಮ್ಗಿರೋ ಅನುಮಾನ ಅಲ್ಲಿ ಕೇವಲ ಸ್ಕೂಲ್ಗೆ ಅಡ್ಮಿಷನ್ ವಿಚಾರಕ್ಕೆ ಮಾತ್ರ ಚರ್ಚೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಏನೋ ಆಗಿದೆ. ನೀವು ಒಳ್ಳೆ ಕತೆ ಹೇಳ್ತೀರಾ. ಇಷ್ಟು ವರ್ಷ ಬೇಕಾಯ್ತಾ ಅಡ್ಮಿಷನ್ ಮಾಡಕ್ಕೆ? ಮತ್ತೆ ಮುಂದ್ ಬಂದ್ ಹಂಗೆ ಹೇಳಿದ್ರು. ಅಂದ್ರೆ ಅದ್ಯಾವುದೋ ಬೇರೆ ಸ್ಕೂಲಲ್ಲಿ ಓದ್ತಿದ್ರು, ಈಗ ರೀ ಅಡ್ಮಿಷನ್ ಆಗ್ಬೇಕು. DK ಶಿವಕುಮಾರ್ ಅವರು ಹೇಳಿದ್ರು, ಜೋಗಿ ಪ್ರೇಮ್ ಅವರು ಹೇಳಿದ್ರು. ಮಾತಾಡ್ತಾಳೆ ಇವಳು, ಜಾಸ್ತಿ ಮಾತಾಡ್ತಾಳೆ, ಹಂಗ್ ಬರುತ್ತೆ. ಹಂಗಲ್ಲ ವಿಷಯ. ಟ್ರೂತ್ ಇಸ್ ದಿಸ್. ಎಲ್ಲರೂ ಅವರವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಿಂತಿರ್ತಾರೆ ಅಷ್ಟೇ. ಈಗ 2 ಅಡ್ಮಿಷನ್ ನನಗೆ ಸಿಗಲ್ವಾ? 2 ಮಕ್ಳಿದಲ್ವಾ ಇವ್ರಿಗೆ? ಉಮೇಶ್ ಅಣ್ಣ ನಾನು ನಾಳೆ ನೋಡ್ತೀನಿ. ಉಮೇಶ್ ಅಣ್ಣ, ಏನ ಉಮೇಶ್ ಅಣ್ಣ ನೀನು ಮಗಳು ನೀರಾಯನ್ ಮಾಡಿದೆ, ನನ್ನ ಸ್ಕೂಲಲ್ಲಿ ಸೇರಿಸಿಲ್ಲ ಅಂತ ಹೇಳ್ತೀನಿ. ನನ್ನ ಬಿಸ್ನೆಸ್ ಅದು. ಈ ತರ ಮಾಡ್ಕೊಂಡ್ಬಿಟ್ರೆ ಸಂಸ್ಥೆಗಳು ಏನಾಗ್ಬೇಕು? ಸರ್ಕಾರ ಏನಾಗ್ಬೇಕು? ಹಂಗಾರೆ ಹೇಳಿ, ಸಂಸ್ಥೆ ಬಿಟ್ಬಿಡಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.